ನಮಸ್ತೆ ಎಲ್ಲರಿಗೂ. ಏಕಾದಶಿಯ ಶುಭಾಶಯಗಳು. ದೇವೋತ್ಥಾನಿ ಏಕಾದಶಿ ಅಥವಾ ಕಾರ್ತಿಕಿ ಏಕಾದಶಿ ಎಂದು ಕರೆಯಲ್ಪಡುವ ಪ್ರಬೋಧಿನಿ ಏಕಾದಶಿ ಪವಿತ್ರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ 11ನೇ ದಿನದಂದು ಆಚರಿಸಲಾಗುವ ಒಂದು ಮಹತ್ವದ ಹಿಂದೂ ಹಬ್ಬವಾಗಿದೆ ಈ ಏಕಾದಶಿ. ಆಧ್ಯಾತ್ಮಿಕವಾಗಿ ಮಹತ್ವದ ಈ ದಿನವು ಚಾತುರ್ಮಾಸ ಎಂದು ಕರೆಯಲ್ಪಡುವ 4 ತಿಂಗಳ ಅವಧಿಯ ಅಂತ್ಯವನ್ನು ಸೂಚಿಸುತ್ತದೆ. ಈ ಸಮಯದಲ್ಲಿ ವಿಷ್ಣು ದೈವಿಕ ನಿದ್ರೆಯಲ್ಲಿದ್ದಾನೆ ಎಂದು ನಂಬಲಾಗಿದೆ. ಪ್ರಬೋಧಿನಿ ಏಕಾದಶಿ ಕೇವಲ ವಿಷ್ಣುವಿನ ಜಾಗೃತಿಯ ಬಗ್ಗೆ ಮಾತ್ರವಲ್ಲ, ಭಕ್ತರು ತಮ್ಮದೇ ಆದ ಆಧ್ಯಾತ್ಮಿಕ ಅರಿವನ್ನು ಜಾಗೃತಗೊಳಿಸಲು ಪ್ರೋತ್ಸಾಹಿಸುತ್ತದೆ. ಈ ದಿನವನ್ನು ಪ್ರಾಮಾಣಿಕ ಭಕ್ತಿಯಿಂದ ಆಚರಿಸುವವರು ದೈವಿಕ ಆಶೀರ್ವಾದಗಳನ್ನು ಪಡೆಯುತ್ತಾರೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಅನುಭವಿಸುತ್ತಾರೆ ಎಂದು ನಂಬಲಾಗಿದೆ. ಈ ಏಕಾದಶಿಯು ವೈಷ್ಣವ ಸಂಪ್ರದಾಯದಲ್ಲಿ ವಿಶೇಷವಾಗಿ ಮಹತ್ವವಾಗಿದೆ ಮತ್ತು ತುಳಸಿ ಸಸ್ಯದ ಸಾಂಕೇತಿಕ ವಿವಾಹವನ್ನು ಆಚರಿಸುವ ಪ್ರಸಿದ್ಧ ತುಳಸಿ ವಿವಾಹ ಸೇರಿದಂತೆ ಹಲವಾರು ಪವಿತ್ರ ಆಚರಣೆಗಳ ಆರಂಭವನ್ನು ಸೂಚಿಸುತ್ತದೆ. ಏಕಾದಶಿಯನ್ನು ಆಚರಿಸುವುದರಿಂದ ಹಿಂದಿನ ಪಾಪಗಳ ಹೊರೆಯನ್ನು ನಿವಾರಿಸಲು, ಸಮೃದ್ಧಿಯನ್ನು ತರಲು ಮತ್ತು ಒಬ್ಬರ ಆಧ್ಯಾತ್ಮಿಕ ಬದ್ಧತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಪ್ರಬೋಧಿನಿ ಏಕಾದಶಿ ಅಥವಾ ದೇವ ಉತ್ಥಾನ ಏಕಾದಶಿ ಎಂದು ಕರೆಯಲ್ಪಡುವ ಈ ದಿನ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನದಂದು. ಈ ದಿನದ ಮಹತ್ವವೇನೆಂದರೆ, ಭಗವಾನ್ ವಿಷ್ಣು ಚತುರ್ಮಾಸ ವ್ರತದ ನಂತರ ಯೋಗ ನಿದ್ರೆಯಿಂದ ಎದ್ದೇಳುವ ದಿನ ಇದಾಗಿದೆ. ಪುರಾಣಗಳಲ್ಲಿ ಹೇಳಿರುವ ಪ್ರಕಾರ ಒಂದು ಕಾಲದಲ್ಲಿ ದೇವತೆಗಳು ಮತ್ತು ಅಸುರರು ಕ್ಷೀರಸಾಗರ ಮಥನ ಮಾಡಿದಾಗ ಆ ಮಥನದಿಂದ ಹಲವಾರು ಅಮೂಲ್ಯ ವಸ್ತುಗಳು ಹೊರಬಂದವು. ಲಕ್ಷ್ಮೀದೇವಿ, ಕಾಮಧೇನು, ಕಲ್ಪವೃಕ್ಷ, ಧನ್ವಂತರಿಯವರು ಅಮೃತ ಕಲಶದೊಂದಿಗೆ ಬಂದರು. ಆದರೆ ದೇವರುಗಳು ಅಮೃತಪಾನ ಮಾಡಿದ ನಂತರ ಅವರಿಗೆ ಆಯಾಸ ಬಂದು ವಿಶ್ರಾಂತಿ ಅಗತ್ಯವಾಯಿತು. ಆಗ ಭಗವಾನ್ ವಿಷ್ಣು ಯೋಗ ನಿದ್ರೆಗೆ ಜುಲೈ ಇಂದ ಆಗಸ್ಟ್ ತಿಂಗಳಲ್ಲಿ ಶೇಷನ ಮೇಲೆ ಶಯನ ಮಾಡಿದರು. ಈ ದಿನದಂದು ದೇವಶಯನಿ ಏಕಾದಶಿ ಎಂದು ಕರೆಯುತ್ತಾರೆ. 4 ತಿಂಗಳ ಕಾಲ ಅವರು ಯೋಗ ನಿದ್ರೆಯಲ್ಲೇ ಇದ್ದರು. ಈ ಅವಧಿಯಲ್ಲಿ ಮದುವೆಗಳು, ಹೊಸ ಕಾರ್ಯಗಳು, ಹಬ್ಬಗಳು ಮುಂತಾದವುಗಳನ್ನು ನಿಲ್ಲಿಸಲಾಗುತ್ತದೆ. ಕಾರ್ತಿಕ ಮಾಸದ ಶುಕ್ಲ ಏಕಾದಶಿ ದಿನ ಅಂದರೆ ಪ್ರಬೋಧಿನಿ ಏಕಾದಶಿ ಅವರು ಆ ನಿದ್ರೆಯಿಂದ ಎದ್ದೇಳುತ್ತಾರೆ. ಈ ದಿನವನ್ನು ದೇವ ಉತ್ಥಾನ ಏಕಾದಶಿ ಅಥವಾ ಪ್ರಬೋಧಿನಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯರ ಪೂಜೆ ವಿಶೇಷವಾಗಿ ಮಾಡಲಾಗುತ್ತದೆ. ವಿಷ್ಣುವಿನ ನಾಮಸ್ಮರಣೆ, ಉಪವಾಸ ಮತ್ತು ಜಾಗರಣೆ ಮಾಡುವವರು ಪಾಪಗಳಿಂದ ಮುಕ್ತರಾಗಿ ಮೋಕ್ಷವನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ. ಧನ್ಯವಾದಗಳು.